ಇಂದಿನ ಈ ಆಳವಾದ ವಿಶ್ಲೇಷಣೆಗೆ ಅಂದ್ರೆ ನಮ್ಮ ಡೀಪ್ ಡೈವ್ ಚರ್ಚೆಗೆ ಸ್ವಾಗತ. ಇವತ್ತು ನಾವು ತಗೊಂಡಿರೋ ಮೂಲ ಮಾಹಿತಿ ಪ್ರತಿಯೊಬ್ಬರ ವೃತ್ತಿಪರ ಹಾಗೆ ವೈಯಕ್ತಿಕ ಬದುಕಿಗೆ ಹೌದು, ತುಂಬಾನೇ ಹತ್ರವಾದದ್ದು. ಖಂಡಿತ. ಇಯಾನ್ ಟುಹೋವ್ಸ್ಕುಯ್ ಅವರು ಬರೆದಿರುವ 21 ಡೇಸ್ ಆಫ್ ಎಫೆಕ್ಟಿವ್ ಕಮ್ಯುನಿಕೇಷನ್ ಅಂದ್ರೆ ಪರಿಣಾಮಕಾರಿ ಸಂವಹನದ 21 ದಿನಗಳು. ಈ ಪುಸ್ತಕದ ಪ್ರಮುಖ ಅಂಶಗಳನ್ನ ನಾವು ಇವತ್ತು ಬಿಡಿಸಿ ನೋಡಲಿದ್ದೀವಿ. ಈ ಪುಸ್ತಕದ ತಿರುಳು ನೋಡೋಕೆ ತುಂಬಾ ಸರಳ ಅನ್ಸಿದ್ರು ಅತ್ಯಂತ ಪ್ರಭಾವಶಾಲಿಯಾಗಿದೆ. ನಿಜ. ಯಾಕೆಂದ್ರೆ ಬಹುತೇಕರು ಕಮ್ಯುನಿಕೇಷನ್ ಅಥವಾ ಸಂವಹನ ಅನ್ನೋದು ಹುಟ್ಟಿನಿಂದಲೇ ಬರೋ ಜನ್ಮದತ್ತ ಪ್ರತಿಭೆ ಅಂತ ಭಾವಿಸ್ತಾರೆ. ಆದ್ರೆ ಅದು ಕೇವಲ ಒಂದು ತಪ್ಪು ಕಲ್ಪನೆ ಅಲ್ವಾ? ಎಕ್ಸಾಕ್ಟ್ಲಿ. ಇತರ ಯಾವುದೇ ಕೌಶಲ್ಯದ ತರನೇ ಸಂವಹನವನ್ನ ಕೂಡ ಸತತ ಅಭ್ಯಾಸದಿಂದ ಕಲಿಬಹುದು ಅಂತ ಲೇಖಕರು ಇಲ್ಲಿ ವಾಸ್ತವಿಕ ನೆಲೆಗಟ್ಟಿನಲ್ಲಿ ವಿವರಿಸಿದ್ದಾರೆ. ಮತ್ತೆ ಈ ವಿಚಾರವನ್ನ ಲೇಖಕರು ಕೇವಲ ಸೈದ್ಧಾಂತಿಕವಾಗಿ ಹೇಳೋದಿಲ್ಲ, ತಮ್ಮದೇ ಸ್ವಂತ ಅನುಭವದಿಂದ ಹೇಳ್ತಾರೆ. ಹೌದು. ಇಯಾನ್ ಅವರು ಮೂಲತಃ ತಾವೊಬ್ಬ ಇಂಟ್ರೋವರ್ಟ್, ಅಂದ್ರೆ ತೀವ್ರವಾದ ಅಂತರ್ಮುಖಿ ಆಗಿದ್ದೆ ಅಂತ ಹೇಳ್ಕೊಳ್ತಾರೆ. ಅಂದ್ರೆ ಪಾರ್ಟಿಗಳಲ್ಲಿ ಅಥವಾ ಜನರ ಜೊತೆ ಬೆರೆಯೋಕೆ ಅವರು ಯೌವನದಲ್ಲಿ ತುಂಬಾ ಪರದಾಡ್ತಾ ಇದ್ರಲ್ವಾ? ಇತರರು ಅತ್ಯಂತ ಲೀಲಾಜಾಲವಾಗಿ ಯಾವುದೇ ಅಂಜಿಕೆ ಇಲ್ದೆ ಮಾತಾಡೋದನ್ನ ನೋಡಿದಾಗ ಈ ಕಲೆ ತನಗೆ ಒಲಿದಿಲ್ಲ ಅನ್ನೋ ಹತಾಶೆ ಅವರಲ್ಲಿತ್ತು. ಆದ್ರೆ ಆಮೇಲೆ ಅವರು ಮನೋವಿಜ್ಞಾನ ಮತ್ತು ಸಂವಹನದ ತಂತ್ರಗಳನ್ನ ಅಧ್ಯಯನ ಮಾಡಿದಾಗ ಅವ್ರಿಗೊಂದು ಸತ್ಯ ಅರಿವಾಯ್ತು. ಖಂಡಿತ. ಈಜೋದನ್ನ ಅಥವಾ ಸೈಕಲ್ ಓಡಿಸೋದನ್ನ ನಾವು ಹೇಗೆ ಪ್ರಾಕ್ಟೀಸ್ ಮಾಡಿ ಕಲಿಯುತ್ತೇವೋ ಅದೇ ರೀತಿ ಮೆದುಳಿನ ಆ ನರಮಂಡಲವನ್ನ ಅಂದ್ರೆ ನ್ಯೂರಲ್ ಪಾತ್ವೇಸ್ನ ಮರುರೂಪಿಸುವ ಮೂಲಕ ಮಾತಾಡೋದನ್ನ ಕೂಡ ಕಲಿಯಬಹುದು. ಸೊ ಈ ಪುಸ್ತಕದಲ್ಲಿರೋ 21 ದಿನಗಳ ಸಣ್ಣ ಸಣ್ಣ ಪ್ರಾಯೋಗಿಕ ಅಭ್ಯಾಸಗಳು ನಮ್ಮ ಸಂವಹನ ಶೈಲಿಯನ್ನ ಸಂಪೂರ್ಣವಾಗಿ ಬದಲಾಯಿಸುವ ಗುರಿ ಹೊಂದಿವೆ. ಇಂದಿನ ನಮ್ಮ ಚರ್ಚೆಯಲ್ಲಿ ಆ ಪ್ರಮುಖ ಅಭ್ಯಾಸಗಳನ್ನ ಮತ್ತು ಅದರ ಹಿಂದಿರೋ ಮನೋವೈಜ್ಞಾನಿಕ ಕಾರಣಗಳನ್ನ ನಾವು ಆಳವಾಗಿ ವಿಶ್ಲೇಷಣೆ ಮಾಡೋಣ. ಖಂಡಿತ. ಅನೇಕ ಬಾರಿ ಜನರು ನಾನ್ ಚೆನ್ನಾಗಿ ಮಾತಾಡಲ್ಲ ಅನ್ನೋ ಒಂದು ಕೀಳ್ರಿಮೆಯಿಂದ ವೃತ್ತಿ ಜೀವನದಲ್ಲಿ ಸಿಗೋ ಅತ್ಯುತ್ತಮ ಅವಕಾಶಗಳನ್ನ ಕೈಚೆಲ್ಬಿಡ್ತಾರೆ. ಹೌದು. ಮತ್ತೆ ಈ ಪುಸ್ತಕದ ಅತ್ಯಂತ ಆಸಕ್ತಿದಾಯಕ ಅಂಶ ಏನ್ ಗೊತ್ತಾ? ಹೇಳಿ. ದಿನದ ಅಧ್ಯಾಯವೇ ಸಕ್ರಿಯ ಆಲಿಸುವಿಕೆ ಅಂದ್ರೆ ಆಕ್ಟಿವ್ ಲಿಸ್ನಿಂಗ್ ಬಗ್ಗೆ ಅಲ್ವಾ? ಎಕ್ಸಾಕ್ಟ್ಲಿ. ಸಾಮಾನ್ಯ ಸಂಭಾಷಣೆಗಳಲ್ಲಿ ಹೆಚ್ಚಿನ ಜನರು ಎದುರಿನವರ ಮಾತನ್ನ ಅರ್ಥ ಮಾಡ್ಕೊಡಕ್ಕೆ ಕೇಳಿಸ್ಕೊಳ್ಳೋದೇ ಇಲ್ಲ. ಬದಲಿಗೆ ತಮ್ಮ ಸರದಿ ಯಾವಾಗ ಬರುತ್ತೆ, ತಾವೇನು ಉತ್ತರ ಕೊಡಬೇಕು ಅಂತ ಕಾಯ್ತಾ ಇರ್ತಾರೆ. ಲೇಖಕರು ಇದನ್ನ ಬಹಳ ತೀಕ್ಷ್ಣವಾಗಿ ಗುರುತಿಸಿದ್ದಾರೆ. ಈ ದೃಷ್ಟಿಕೋನವನ್ನ ನಾವು ಆಳವಾಗಿ ವಿಶ್ಲೇಷಿಸಿದ್ರೆ ಇದರ ಹಿಂದಿರೋ ಮನೋವೈಜ್ಞಾನಿಕ ಸತ್ಯ ನಮ್ಗೆ ಸ್ಪಷ್ಟವಾಗುತ್ತೆ. 20ನೇ ಶತಮಾನದ ಪ್ರಖ್ಯಾತ ಮನಃಶಾಸ್ತ್ರಜ್ಞ ಕಾರ್ಲ್ ರೋಜರ್ಸ್ ಅವರ ಸಿದ್ಧಾಂತವನ್ನ ಇಲ್ಲಿ ನಾವು ಸ್ಮರಿಸಬಹುದು. ಅಂದ್ರೆ ಮನುಷ್ಯನಿಗೆ ತನ್ನ ಭಾವನೆಗಳನ್ನ, ಕಷ್ಟಗಳನ್ನ ಯಾರಾದ್ರೂ ಯಾವುದೇ ತೀರ್ಪು ನೀಡದೆ ಅಂದ್ರೆ ನಾನ್ ಜಜ್ಮೆಂಟಲ್ ಆಗಿ ಸಂಪೂರ್ಣವಾಗಿ ಕೇಳಿಸ್ಕೊಂಡ್ರೆ ಏನಾಗತ್ತೆ ಅನ್ನೋದು. ಹೌದು. ಹಾಗೆ ಕೇಳಿಸ್ಕೊಂಡಾಗ ಆತನಿಗೆ ತನ್ನ ಸಮಸ್ಯೆಯನ್ನ ಬಗೆಹರಿಸ್ಕೊಳ್ಳೋ ದಾರಿ ತಾನಾಗೇ ಹೊಳೆಯುತ್ತೆ. ಅದೇ ವಾಸ್ತವದಲ್ಲಿ ನಡೆಯೋದೇ ಬೇರೆ. ನಿಜ. ಯಾರಾದ್ರೂ ತಮ್ಮ ಸಮಸ್ಯೆ ಹೇಳ್ಕೊಳಕ್ ಬಂದ ತಕ್ಷಣ ಕೇಳೋರು ಆರ್ಮ್ಚೇರ್ ಸೈಕಾಲಜಿಸ್ಟ್ಗಳಾಗ್ಬಿಡ್ತಾರೆ. ಎಕ್ಸಾಕ್ಟ್ಲಿ. ಈ ಆರ್ಮ್ಚೇರ್ ಸೈಕಾಲಜಿಸ್ಟ್ ಅಂದ್ರೆ ಎದುರಿನವರ ಮಾತನ್ನ ಸಂಪೂರ್ಣವಾಗಿ ಆಲಿಸುವ ಮುನ್ನವೇ ಬೇಡದ ಸಲಹೆಗಳನ್ನ ಕೊಡೋಕ್ ಶುರು ಮಾಡೋದು. ಅಥವಾ ನಿನ್ನ ಬಾಸ್ ಹೀಗೆ ಹೇಳಿದ್ದಕ್ಕೆ ಇದೇ ಕಾರಣ ಇರ್ಬೋದು ಅಂತ ಅವರ ಉದ್ದೇಶಗಳನ್ನ ಊಹಿಸೋಕ್ ಹೋಗೋದು ಅಲ್ವಾ? ಹೌದು. ಈ ರೀತಿಯ ನಡವಳಿಕೆಯು ಮಾತಾಡೋ ವ್ಯಕ್ತಿಯ ಭಾವನೆಗಳನ್ನ ಅಮಾನ್ಯಗೊಳಿಸುತ್ತೆ, ಇನ್ವ್ಯಾಲಿಡೇಟ್ ಮಾಡುತ್ತೆ ಮತ್ತು ಅವರಿಗೆ ಅತ್ಯಂತ ಕಿರಿಕಿರಿಯನ್ನ ಉಂಟು ಮಾಡುತ್ತೆ. ನಾವು ಸಮಸ್ಯೆಗಳನ್ನ ತಕ್ಷಣವೇ ಪರಿಹರಿಸಬೇಕು ಅನ್ನೋ ಆತುರದಲ್ಲಿ ಈ ತಪ್ಪನ್ನ ಮಾಡ್ತೀವಿ ಅನ್ನೋದು ಸ್ಪಷ್ಟವಾಗುತ್ತೆ. ಖಂಡಿತ. ಎದುರಿನವರು ಕಷ್ಟ ಹೇಳ್ಕೊಳ್ತಾ ಇರುವಾಗ ಅವರ ಮಾತು ಮುಗಿಯೋ ಮುನ್ನವೇ ಹೌದು ನನಗೂ ಹೀಗೇ ಆಗಿತ್ತು ಅಂತ ನಮ್ಮದೇ ಕಥೆ ಶುರು ಮಾಡೋದು ಕಮ್ಯುನಿಕೇಷನ್ನ ಅತಿ ದೊಡ್ಡ ಶತ್ರು. ಪುಸ್ತಕದಲ್ಲಿ ಉಲ್ಲೇಖಿಸಿರೋ ಇನ್ನೊಂದು ಪ್ರಮುಖ ತಂತ್ರ ಅಂದ್ರೆ ಯಾರಾದ್ರೂ ತೀವ್ರ ಕೋಪದಲ್ಲಿ ಅಥವಾ ಹತಾಶೆಯಲ್ಲಿ ಮಾತಾಡ್ತಾ ಇದ್ದಾಗ ಅವರೊಳಗಿನ ಸಂಪೂರ್ಣ ಆವೇಶ ಆರಿ ಹೋಗೋವರೆಗೆ, ಅಂದ್ರೆ ಅವರು ರನ್ಔಟ್ ಆಫ್ ಸ್ಟೀಮ್ ಆಗೋವರೆಗೂ ಅವರಿಗೆ ಯಾವುದೇ ರೀತಿಯಲ್ಲಿ ಅಡ್ಡಿಪಡಿಸಬಾರದು. ಇದಾದ ನಂತರ ಅವ್ರು ಹೇಳ್ದ ಮಾತುಗಳನ್ನ ಗಿಣಿಪಾಠದಂತೆ ಅಂದ್ರೆ ಪ್ಯಾರಟಿಂಗ್ ತರ ಮರಳಿ ಹೇಳೋ ಬದಲು ಆ ಮಾತುಗಳ ಹಿಂದಿನ ಅರ್ಥವನ್ನ ಗ್ರಹಿಸಿ ಬೇರೆ ಪದಗಳಲ್ಲಿ ಪ್ಯಾರಾಫ್ರೇಸಿಂಗ್ ಮಾಡಿ ಹೇಳೋದು ಅತ್ಯಗತ್ಯ ಅಂತೂ ವಿವರಿಸಲಾಗಿದೆ. ಹೌದು. ಆದ್ರೆ ಇದು ಭಾವನಾತ್ಮಕವಾಗಿ ಹೇಗೆ ಕೆಲಸ ಮಾಡುತ್ತೆ ಅಂತ ಒಂದು ಉದಾಹರಣೆ ಮೂಲಕ ವಿವರಿಸ್ತೀರಾ? ಖಂಡಿತ. ಇದನ್ನೊಂದು ನಿರ್ದಿಷ್ಟ ಉದಾಹರಣೆಯ ಮೂಲಕ ಅರ್ಥ ಮಾಡಿಕೊಳ್ಳೋಣ. ಕಚೇರಿಯಲ್ಲಿ ಅಥವಾ ಮನೆಯಲ್ಲಿ ಒಬ್ಬ ವ್ಯಕ್ತಿ ಬಂದು ನನಗೆ ಇತ್ತೀಚೆಗೆ ತುಂಬಾ ಒಂಟಿತನ ಕಾಡ್ತಾ ಇದೆ, ನನ್ನ ಸುತ್ತಮುತ್ತಲಿನವರಿಗೆ ನಾನು ಏನ್ ಮಾಡ್ತಾ ಇದ್ದೀನಿ ಅನ್ನೋ ಕಾಳಜಿಯೇ ಇಲ್ಲ ಅಂತ ಹೇಳ್ತಾನೆ ಅಂತ ಇಟ್ಕೊಳ್ಳೋಣ. ಓಕೆ. ಆಗ ಕೇಳುವವರು, ಓಹೋ
ನಿನ್ಗೆ ಇತ್ತೀಚೆಗೆ ಒಂಟಿತನ ಕಾಡ್ತಾ ಇದೆ ಮತ್ತು ನಿನ್ನ ಸುತ್ತಮುತ್ತಲಿನವರಿಗೆ ನಿನ್ನ ಬಗ್ಗೆ ಕಾಳಜಿ ಇಲ್ಲ ಎನಿಸ್ತಿದ್ಯಾ ಅಂತ ಅವರು ಬಳಸಿದ ಪದಗಳನ್ನೇ ಯಾಂತ್ರಿಕವಾಗಿ ಮರಳಿ ಹೇಳಿದ್ರೆ ಅದು ಗಿಣಿಪಾಠ ಆಗತ್ತೆ. ಇದರಿಂದ ಆ ವ್ಯಕ್ತಿಗೆ ತಾನು ಯಾವುದೋ AI ಯಂತ್ರದ ಜೊತೆ ಮಾತಾಡ್ತಾ ಇದ್ದೀನಿ ಅನ್ನೋ ಭಾವನೆ ಬರ್ಬೋದು. ಹೌದು, ಅದು ತುಂಬಾ ಆರ್ಟಿಫಿಷಿಯಲ್ ಅನ್ಸತ್ತೆ. ಬದಲಾಗಿ ಅಂದ್ರೆ ನಿನ್ನ ಆಪ್ತರಿಂದ ನಿನಗೆ ಸಿಗ್ಬೇಕಾದಷ್ಟು ಗಮನ ಸಿಗ್ತಾ ಇಲ್ಲ, ಇದ್ರಿಂದ ನಿನಗೆ ಬೇಸರವಾಗಿದೆ, ಹೌದಾ ಅಂತ ಕೇಳಿದ್ರೆ ಸಂವಹನದ ಚಿತ್ರಣವೇ ಬದಲಾಗುತ್ತೆ. ನಿಜ, ಇಲ್ಲಿ ಕೇಳುಗ ಮಾತಾಡೋವನ ಭಾವನೆಯನ್ನ ಅರ್ಥ ಮಾಡ್ಕೊಂಡಿದ್ದಾನೆ ಅನ್ನೋ ಭರವಸೆ ಮೂಡುತ್ತೆ. ಎಕ್ಸಾಕ್ಟ್ಲಿ, ಇದೇ ನಿಜವಾದ ಸಕ್ರಿಯ ಆಲಿಸುವಿಕೆ. ಇದು ಎದುರಿನ ವ್ಯಕ್ತಿಯಲ್ಲಿ ಸುರಕ್ಷತೆಯ ಭಾವವನ್ನ ಅಂದ್ರೆ ಸೈಕಲಾಜಿಕಲ್ ಸೇಫ್ಟಿ ಹುಟ್ಟು ಹಾಕುತ್ತೆ. ಕೇವಲ ಪದಗಳ ಆಯ್ಕೆ ಮತ್ತು ವಾಕ್ಯರಚನೆ ಹೇಗೆ ಸಂಪೂರ್ಣ ಸಂಭಾಷಣೆಯ ದಿಕ್ಕನ್ನೇ ಬದಲಾಯಿಸುತ್ತೆ ಅನ್ನೋದಕ್ಕೆ ಇದೊಂದು ಅತ್ಯುತ್ತಮ ನಿದರ್ಶನ. ಹೌದು, ಪದಗಳ ಆಯ್ಕೆಯ ಬಗ್ಗೆ ಮಾತಾಡುವಾಗ ಪುಸ್ತಕದ 5ನೇ ದಿನದ ಅಧ್ಯಾಯದಲ್ಲಿ ವಿವರಿಸಲಾದ ಒಂದು ಸಣ್ಣ ಬದಲಾವಣೆ ಬಹಳ ಪ್ರಭಾವಶಾಲಿಯಾಗಿದೆ. ಅಂದ್ರೆ ಬಟ್ ಅನ್ನೋ ಪದದ ಬಳಕೆಯನ್ನ ಕಡಿಮೆ ಮಾಡಿ ಅದರ ಬದಲಿಗೆ ಮತ್ತು, ಅಂಡ್, ಹಾಗೆ, ಇನ್ನು, ಯೆಟ್ ಅನ್ನೋ ಪದಗಳನ್ನ ಬಳಸೋಕೆ ಲೇಖಕರು ಸೂಚಿಸ್ತಾರಲ್ವಾ? ಹೌದು, ದೈನಂದಿನ ಸಂವಹನದಲ್ಲಿ ಈ ಚಿಕ್ಕ ಪದಗಳು ದೊಡ್ಡ ಮಾನಸಿಕ ಪರಿಣಾಮವನ್ನ ಬೀರಬಲ್ಲವು. ಭಾಷಾ ವಿಜ್ಞಾನ ಮತ್ತು ಮನೋವಿಜ್ಞಾನದ ದೃಷ್ಟಿಯಿಂದ ನೋಡಿದ್ರೆ ಆದರೆ ಎನ್ನುವ ಪದ ಸಂವಹನದಲ್ಲಿ ಒಂದು ದೊಡ್ಡ ತಡೆಗೋಡೆಯನ್ನೇ ನಿರ್ಮಿಸುತ್ತೆ. ನಾವು ಒಂದು ವಾಕ್ಯದಲ್ಲಿ ಆದರೆ ಅನ್ನೋ ಪದ ಬಳಸಿದಾಗ ಆ ಪದದ ಹಿಂದಿರೋ ಸಂಪೂರ್ಣ ಸಕಾರಾತ್ಮಕ ಅಂಶವನ್ನ ಮೆದುಳು ಅಳಿಸಿ ಹಾಕುತ್ತೆ. ಉದಾಹರಣೆಗೆ, ನಾನು ಪ್ರವಾಸಕ್ಕೆ ಹೋಗ್ಬೇಕು, ಆದರೆ ನನಗೆ ವಿಮಾನದಲ್ಲಿ ಪ್ರಯಾಣಿಸಲು ಭಯ ಅಂತ ಹೇಳಿದಾಗ ಏನಾಗುತ್ತೆ? ಆ ವಾಕ್ಯದಲ್ಲಿರೋ ಆದರೆ ಅನ್ನೋ ಪದವು ವಿಮಾನದ ಭಯವನ್ನ ನಿವಾರಿಸಲಾಗದ ಒಂದು ಬೃಹತ್ ಸಮಸ್ಯೆಯಾಗಿ ಬಿಂಬಿಸತ್ತೆ. ಪ್ರವಾಸಕ್ಕೆ ಹೋಗೋ ಉತ್ಸಾಹ ಅಲ್ಲಿ ಮರೆಯಾಗುತ್ತೆ. ಈಗ ಅದೇ ವಾಕ್ಯವನ್ನ ಸ್ವಲ್ಪ ಬದಲಾಯಿಸಿ, ನಾನು ಪ್ರವಾಸಕ್ಕೆ ಹೋಗ್ಬೇಕು ಮತ್ತು ನನಗೆ ವಿಮಾನದಲ್ಲಿ ಪ್ರಯಾಣಿಸಲು ಭಯವಿದೆ ಅಂತ ಹೇಳಿದಾಗ ಬದಲಾವಣೆಯನ್ನ ಗಮನಿಸಿ. ಇಲ್ಲಿ ಮತ್ತು ಅನ್ನೋ ಪದ ಆ ಭಯವನ್ನ ಕೇವಲ ಜೊತೆಲಿರೋ ಮತ್ತೊಂದು ಅಂಶವಾಗಿ ಮಾತ್ರ ತೋರಿಸುತ್ತೆ. ಇದು ಮೆದುಳನ್ನ ಸಮಸ್ಯೆ ಪರಿಹರಿಸುವ ಅಂದ್ರೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಥಿತಿಗೆ ಕೊಂಡೊಯ್ಯುತ್ತೆ ಅಲ್ವಾ? ಖಂಡಿತ. ವಿಮಾನದ ಭಯ ಇದ್ರೂ ಪ್ರವಾಸಕ್ಕೆ ಹೋಗಕ್ಕೆ ಬೇರೆ ದಾರಿಗಳೇನು ಅಂತ ಯೋಚಿಸುವಂತೆ ಮಾಡುತ್ತೆ. ಈ ಸೈಕಲಾಜಿಕಲ್ ಶಿಫ್ಟ್, ಮಾನಸಿಕ ಬದಲಾವಣೆ ನಿಜಕ್ಕೂ ನಮ್ಮ ಆಲೋಚನಾ ಕ್ರಮವನ್ನ ಮರುರೂಪಿಸುತ್ತೆ ಮತ್ತು ಎನ್ನುವ ಪದ ವಾಕ್ಯವನ್ನ ನಕಾರಾತ್ಮಕತೆಯಿಂದ ಬಿಡಿಸಿ ಸಮಾನಾಂತರ ಸ್ಥಿತಿಗೆ ತರುತ್ತೆ. ಇದೇ ರೀತಿ ಇನ್ನು ಅಂದ್ರೆ ಯೆಟ್ ಅನ್ನೋ ಪದದ ಬಳಕೆ ಹಿಂದಿನ ವಿಜ್ಞಾನ ಕೂಡ ಕುತೂಹಲಕಾರಿಯಾಗಿದೆ. ಅಮೆರಿಕನ್ ಮನಃಶಾಸ್ತ್ರಜ್ಞೆ ಕ್ಯಾರೋಲ್ ಡ್ವೆಕ್ ಅವರ ಗ್ರೋತ್ ಮೈಂಡ್ಸೆಟ್, ಬೆಳವಣಿಗೆಯ ಮನಸ್ಥಿತಿ ಪರಿಕಲ್ಪನೆಗೂ ಇದಕ್ಕೂ ನೇರ ಸಂಬಂಧ ಇದೆ. ಹೌದು, ನಾನು ಪರೀಕ್ಷೆಯಲ್ಲಿ ಪಾಸಾಗುವಷ್ಟು ಓದಿಲ್ಲ ಎನ್ನುವುದಕ್ಕೂ ನಾನು ಇನ್ನೂ ಪರೀಕ್ಷೆಯಲ್ಲಿ ಪಾಸಾಗುವಷ್ಟು ಓದಿಲ್ಲ ಎನ್ನುವುದಕ್ಕೂ ಇರೋ ವ್ಯತ್ಯಾಸವನ್ನ ನಾವು ಗಮನಿಸಬೇಕು. ಇದು ಸಂಪೂರ್ಣವಾಗಿ ಆ ಗ್ರೋತ್ ಮೈಂಡ್ಸೆಟ್ ಅನ್ನ ಪ್ರತಿಬಿಂಬಿಸುತ್ತೆ. ಒಂದು ಚಿಕ್ಕ ಇನ್ನು ಅನ್ನೋ ಪದ ಸೇರ್ಸೋದ್ರಿಂದ ಭವಿಷ್ಯದಲ್ಲಿ ಆ ಕೆಲಸವನ್ನ ಕಲಿಯೋ ಅಥವಾ ಗುರಿ ತಲುಪೋ ಬಾಗಿಲು ತೆರೆದುಕೊಳ್ಳುತ್ತೆ. ನನಗೆ ಮನೆ ಖರೀದಿಸುವಷ್ಟು ಸಂಪಾದನೆ ಇಲ್ಲ ಅನ್ನೋದು ಒಂದು ಅಂತಿಮ ತೀರ್ಪು ಅಲ್ವಾ? ಹೌದು, ಅದು ಫೈನಾಲಿಟಿ. ಅದು ವ್ಯಕ್ತಿಯನ್ನ ನಿರಾಶಾವಾದಕ್ಕೆ ನೂಕುತ್ತೆ. ಆದ್ರೆ ನನಗೆ ಇನ್ನೂ ಮನೆ ಖರೀದಿಸುವಷ್ಟು ಸಂಪಾದನೆ ಇಲ್ಲ ಅಂತ ಹೇಳಿಕೊಂಡಾಗ ಭವಿಷ್ಯದಲ್ಲಿ ಆ ಗುರಿಯನ್ನ ಮುಟ್ಟುವ ಸಾಧ್ಯತೆಗಳಿವೆ ಅನ್ನೋ ಆಶಾಭಾವನೆ ಮೂಡುತ್ತೆ. ಇದು ಕೇವಲ ಇತರರೊಂದಿಗೆ ಮಾತಾಡುವಾಗ ಮಾತ್ರ ಅಲ್ಲ, ನಾವು ನಮ್ಮೊಂದಿಗೆ ನಡೆಸುವ ಆಂತರಿಕ ಸಂಭಾಷಣೆಯಲ್ಲಿ ಸೆಲ್ಫ್ ಟಾಕ್ನಲ್ಲೂ ಅತ್ಯಂತ ಮಹತ್ವದ ಪಾತ್ರ ವಹಿಸುತ್ತೆ ಅನ್ಸುತ್ತೆ. ಖಂಡಿತ. ನಮ್ಮ ಆಂತರಿಕ ಸಂಭಾಷಣೆ ಸಕಾರಾತ್ಮಕವಾಗಿದ್ದಾಗ ಮಾತ್ರ ಇತರರೊಂದಿಗಿನ ಸಂವಹನವೂ ಉತ್ತಮವಾಗಿರುತ್ತೆ. ಇತರರೊಂದಿಗೆ, ಅದರಲ್ಲೂ ವಿಶೇಷವಾಗಿ ಕಚೇರಿಯಲ್ಲಿ ಅಥವಾ ಮನೆಯಲ್ಲಿ ವಾದವಿವಾದಗಳಾಗುವಾಗ ನಾವು ಬಳಸೋ ಪದಗಳು ಬಹಳ ಮುಖ್ಯವಾಗ್ತವೆ. ಹೌದು, ತಪ್ಪು ಮಾಡಿದಾಗ ವಿಮರ್ಶೆ ಮಾಡೋದು ಅಥವಾ ಫೀಡ್ಬ್ಯಾಕ್ ಕೊಡೋದು ಅನಿವಾರ್ಯ. ಆದ್ರೆ ಅದನ್ನ ಹೇಳೋ ರೀತಿಯಿಂದಲೇ ಅನೇಕ ಸಂಬಂಧಗಳು ಮುರಿದು ಬೀಳ್ತವೆ. ಈ ಪುಸ್ತಕದಲ್ಲಿ ಟೀಕೆ ಮಾಡುವಾಗ ವ್ಯಕ್ತಿತ್ವದ ಕ್ಯಾರೆಕ್ಟರ್ ಬದಲು ಕೇವಲ ನಡವಳಿಕೆಯ ಬಿಹೇವಿಯರ್ ಮೇಲೆ ಗಮನಹರಿಸಬೇಕು ಅಂತ ವಿವರಿಸಲಾಗಿದೆ. ಇದರ ಹಿಂದಿರೋ ಕಾರ್ಯವಿಧಾನವನ್ನ ಸ್ವಲ್ಪ ಆಳವಾಗಿ ವಿಶ್ಲೇಷಿಸೋಣ. ಇದು ಪ್ರತಿಯೊಬ್ಬ ನಾಯಕನಿಗೂ, ಮ್ಯಾನೇಜರ್ಗೂ ಹಾಗೆ ಪೋಷಕರಿಗೂ ತಿಳಿದಿರಲೇಬೇಕಾದ ಒಂದು ಮೂಲಭೂತ ತಂತ್ರ. ಅಂದ್ರೆ ನಾವು ಯಾರನ್ನಾದ್ರೂ ವಿಮರ್ಶಿಸುವಾಗ ಅವರ ಒಟ್ಟು ವ್ಯಕ್ತಿತ್ವದ ಮೇಲೆ ದಾಳಿ ಮಾಡಿದರೆ ಏನಾಗುತ್ತೆ? ಅವರ ಮೆದುಳಿನ ಅಮಿಗ್ಡಾಲಾ ಭಾಗ ಉದ್ದೀಪನಗೊಂಡು ಅವರು ತಕ್ಷಣವೇ ರಕ್ಷಣಾತ್ಮಕ ಅಂದ್ರೆ ಡಿಫೆನ್ಸಿವ್ ಸ್ಥಿತಿಗೆ ಹೋಗ್ತಾರ. ಒಂದು ಕಚೇರಿಯ ಉದಾಹರಣೆ ತೆಗೆದುಕೊಳ್ಳೋಣ. ಉದ್ಯೋಗಿ ಒಬ್ಬ ಆಫೀಸ್ ಸಮಯದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚು ಸಮಯ ಕಳೆಯುತ್ತಿದ್ದಾನೆ ಅಂತ ಇಟ್ಕೊಳ್ಳೋಣ. ಆಗ ಮ್ಯಾನೇಜರ್ ಆತನನ್ನ ಕರೆದು, ನೀನು ತುಂಬಾ ಸೋಮಾರಿ, ನಿನಗೆ ಕೆಲಸದ ಬಗ್ಗೆ ಆಸಕ್ತಿಯೇ ಇಲ್ಲ ಅಂತ ಬೈದ್ರೆ ಅದು ಆ ಉದ್ಯೋಗಿಯ ವ್ಯಕ್ತಿತ್ವದ ಮೇಲಿನ ದಾಳಿಯಾಗತ್ತೆ.
ಆ ಕ್ಷಣದಿಂದಲೇ ಆತ ತನ್ನನ್ನು ತಾನು ಸಮರ್ಥಿಸ್ಕೊಳ್ಳೋಕೆ ಪ್ರತಿವಾದ ಶುರು ಮಾಡ್ತಾನಲ್ವಾ? ಎಕ್ಸಾಕ್ಟ್ಲಿ. ಬದಲಾಗಿ ಕಳೆದ ವಾರ ನೀನು ಕೆಲಸದ ಸಮಯದಲ್ಲಿ ನಿತ್ಯ 3 ಗಂಟೆಗಳ ಕಾಲ ಆನ್ಲೈನಲ್ಲಿದ್ದೆ ಅನ್ನೋ ಡೇಟಾ ಇದೆ. ಕಂಪನಿಯ ನಿಯಮಗಳ ಪ್ರಕಾರ ಇದು ಸರಿಹೊಂದುವುದಿಲ್ಲ. ಇದು ಹೀಗೆಯೇ ಮುಂದುವರಿಯಲಿದ್ದರೆ ಶಿಸ್ತು ಕ್ರಮ ಕೈಗೊಳ್ಳಬೇಕಾಗತ್ತೆ ಅಂತ ಹೇಳ್ಬೇಕು. ಇಲ್ಲಿ ಕೇವಲ ವಾಸ್ತವಿಕ ಅಂಶಗಳ ಅಂದ್ರೆ ಫ್ಯಾಕ್ಟ್ಸ್ ಆಧಾರದ ಮೇಲೆ ನಡವಳಿಕೆಯನ್ನ ವಿಮರ್ಶಿಸಲಾಗಿದೆ. ಹೌದು, ಇದು ಮೆದುಳಿನ ರಕ್ಷಣಾತ್ಮಕ ಪ್ರತಿಕ್ರಿಯೆಯನ್ನ ತಡೆಯುತ್ತೆ ಮತ್ತು ತಪ್ಪನ್ನ ಒಪ್ಪಿಕೊಳ್ಳೋಕೆ ಸುಲಭವಾದ ವಾತಾವರಣವನ್ನ ನಿರ್ಮಿಸುತ್ತೆ. ಅಂದ್ರೆ ನಾವು ಅವರ ಪಾತ್ರದ ಮೇಲೆ ತೀರ್ಪು ನೀಡೋ ಬದಲು ಕೇವಲ ಅವರು ಮಾಡಿದ ಕೆಲಸದ ಸುತ್ತ ಮಾತ್ರ ಚರ್ಚೆಯನ್ನು ಸೀಮಿತಗೊಳಿಸಬೇಕು. ಇದು ಕೇವಲ ಕಾರ್ಪೊರೇಟ್ ಜಗತ್ತಿಗೆ ಮಾತ್ರವಲ್ಲ, ಕುಟುಂಬದೊಳಗಿನ ಸಂವಹನಕ್ಕೂ ಅನ್ವಯಿಸುತ್ತೆ. ಉದಾಹರಣೆಗೆ, ಮನೆಯಲ್ಲಿ ಹದಿಹರಿಯದ ಮಗನ ಕೊಠಡಿ ಅತ್ಯಂತ ಅಸ್ತವ್ಯಸ್ತವಾಗಿದ್ರೆ ಪೋಷಕರು ನೀನು ಶುದ್ಧ ಸೋಮಾರಿ, ನಿನಗೆ ಜವಾಬ್ದಾರಿಯೇ ಇಲ್ಲ ಅಂತ ನಿಂದಿಸೋದು ಸಾಮಾನ್ಯ. ಇದು ವ್ಯಕ್ತಿತ್ವದ ಮೇಲಿನ ದಾಳಿ. ಇದರಿಂದ ಸಂಬಂಧಗಳಲ್ಲಿ ಕಹಿ ಉಂಟಾಗುತ್ತೆ. ಬದಲಾಗಿ, ನಿನ್ನ ಕೊಠಡಿ ಸ್ವಚ್ಛವಾಗಿಲ್ಲ, ವಾರಾಂತ್ಯದೊಳಗೆ ಇದನ್ನ ನೀನು ಸ್ವಚ್ಛಗೊಳಿಸದೇ ಇದ್ರೆ ಈ ವಾರ ನಿನಗೆ ಕಾರ್ ಬಳಸಲು ಅವಕಾಶವಿರುವುದಿಲ್ಲ ಅಂತ ಹೇಳೋದು ಅತ್ಯಂತ ಪರಿಣಾಮಕಾರಿಯಲ್ವಾ? ಹೌದು, ಇಲ್ಲಿ ಕೇವಲ ನಿರ್ದಿಷ್ಟ ನಡವಳಿಕೆ ಮತ್ತು ಅದರ ಪರಿಣಾಮಗಳ ಅಂದ್ರೆ ಕಾನ್ಸಿಕ್ವೆನ್ಸಸ್ ಬಗ್ಗೆ ಮಾತ್ರ ಮಾತಾಡ್ಲಾಗ್ತಿದೆ, ವ್ಯಕ್ತಿತ್ವದ ಬಗ್ಗೆ ಅಲ್ಲ. ನಿಖರವಾದ ವಿಶ್ಲೇಷಣೆ. ವ್ಯಕ್ತಿತ್ವವನ್ನ ಟೀಕಿಸಿದಾಗ ಮನುಷ್ಯನ ಅಹಂಘಾಸಿಗೊಳ್ಳುತ್ತೆ. ಒಮ್ಮೆ ಈಗೋಗೆ ಪೆಟ್ಟು ಬಿದ್ದ ಮೇಲೆ ಅಲ್ಲಿ ತಾರ್ಕಿಕ ಸಂವಹನ ಸಾಧ್ಯ ಆಗೋದಿಲ್ಲ. ಆದರೆ ಕೇವಲ ನಡವಳಿಕೆಯನ್ನ ಪ್ರಶ್ನಿಸಿದಾಗ ಆ ನಡವಳಿಕೆಯನ್ನ ತಿದ್ದುಕೊಳ್ಳುವ ಸ್ಪಷ್ಟ ಅವಕಾಶ ಅವರೇ ಕಾಣುತ್ತೆ. ಇದು ಸಂಬಂಧಗಳನ್ನ ಉಳಿಸಿಕೊಳ್ಳುವ ಅತ್ಯುತ್ತಮ ಮಾರ್ಗ. ಇನ್ನು ವೃತ್ತಿಪರ ಜಗತ್ತಿನಲ್ಲಿ ನಾವು ಎದುರಿಸುವ ಮತ್ತೊಂದು ಸಂಕೀರ್ಣ ಸಮಸ್ಯೆ ಅಂದ್ರೆ ಒಂದೇ ಕಚೇರಿಯಲ್ಲಿ ಕೆಲಸ ಮಾಡೋ ವಿಭಿನ್ನ ವಯೋಮಾನದವರ ನಡುವಿನ ಸಂವಹನ. ಹೌದು, ಇಂದಿನ ಕಚೇರಿಗಳಲ್ಲಿ 20-22 ವರ್ಷದ ಯುವಕರಿಂದ ಹಿಡಿದು 60 ವರ್ಷದ ಹಿರಿಯರವರೆಗೆ ಒಟ್ಟಿಗೆ ಕೆಲಸ ಮಾಡಬೇಕಾದ ಅನಿವಾರ್ಯತೆ ಇದೆ. ಯಾನ್ ತುಹೋವ್ಸ್ಕಿ ಅವರು ತಮ್ಮ ಪುಸ್ತಕದಲ್ಲಿ ಈ ತಲೆಮಾರುಗಳ ನಡುವಿನ ಸಂವಹನ ಅಂತರ ಅಂದ್ರೆ ಜನರೇಷನಲ್ ಕಮ್ಯುನಿಕೇಷನ್ ಗ್ಯಾಪ್ಸ್ ಅನ್ನ ಬಹಳ ವಿವರವಾಗಿ ವಿಶ್ಲೇಷಿಸಿದ್ದಾರೆ. ಈ ತಲೆಮಾರುಗಳ ನಡುವಿನ ಅಂತರ ಕಚೇರಿಯ ವಾತಾವರಣದ ಮೇಲೆ ಬಹಳ ದೊಡ್ಡ ಪ್ರಭಾವ ಬೀರುತ್ತೆ. ಪುಸ್ತಕದಲ್ಲಿ ಇದನ್ನ 4 ಮುಖ್ಯ ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಮೊದಲನೇದಾಗಿ ಬೇಬಿ ಬೂಮರ್ಸ್, ಅಂದ್ರೆ 1944ರಿಂದ 64ರ ನಡುವೆ ಜನಿಸಿದವರು. ಇವರು ಸಾಂಪ್ರದಾಯಿಕ ಸಂವಹನವನ್ನ ಮತ್ತು ಕಾರ್ಪೊರೇಟ್ ವ್ಯವಸ್ಥೆಯ ಶ್ರೇಣಿಯನ್ನ ಅಂದ್ರೆ ಹೈರಾರ್ಕಿಯನ್ನ ಗೌರವಿಸುವರು. ಯಾವುದೇ ಪ್ರಮುಖ ವಿಷಯವಿದ್ರೂ ಮುಖಾಮುಖಿ ಕುಳಿತು ಮಾತಾಡೋದು ಇವರಿಗೆ ಹೆಚ್ಚು ಸೂಕ್ತವೆನಿಸುತ್ತೆ. ಅಲ್ಲದೆ ಇವರಿಗೆ ಪದೇ ಪದೇ ಫೀಡ್ಬ್ಯಾಕ್ ಕೊಡೋದು ಇಷ್ಟವಾಗೋದಿಲ್ಲ ಅಲ್ವಾ? ಹೌದು, ಒಂದು ಕೆಲಸ ಒಪ್ಪಿಸಿದ್ರೆ ಸಂಸ್ಥೆಯ ಒಟ್ಟು ಲಾಭ ನಷ್ಟಗಳು ಅಂದ್ರೆ ಬಾಟಮ್ ಲೈನ್ ಮತ್ತು ಅಂತಿಮ ಗುರಿ ಏನು ಅನ್ನೋ ವಿಚಾರಗಳನ್ನ ಇವರು ನೇರವಾಗಿ ತಿಳ್ಕೊಳಕ್ ಬಯಸ್ತಾರೆ. ಆಸಕ್ತಿದಾಯಕ. ಅಂದ್ರೆ ಬೇಬಿ ಬೂಮರ್ಸ್ ಬಳಿ ನಾವು ವಿನಾಕಾರಣ ಪ್ರತಿದಿನ ಮೀಟಿಂಗ್ ಮಾಡೋದು ಅಥವಾ ಸಣ್ಣ ಸಣ್ಣ ಕೆಲಸಗಳಿಗೂ ಅಪ್ಡೇಟ್ ಕೇಳೋದು ಅವರಿಗೆ ಕಿರಿಕಿರಿ ಉಂಟು ಮಾಡಬಹುದು. ಎಕ್ಸಾಕ್ಟ್ಲಿ. ಇನ್ನು ಮುಂದಿನ ತಲೆಮಾರು ಜನರೇಷನ್ ಎಕ್ಸ್ ಅಂದ್ರೆ 65ರಿಂದ 80ರ ನಡುವೆ ಜನಿಸಿದವರು, ಇವರ ಸಂವಹನ ಶೈಲಿ ಸ್ವಲ್ಪ ಭಿನ್ನವಾಗಿರುತ್ತೆ. ಇವರು ಬಹಳ ನೇರವಾದ ಮಾತುಗಾರಿಕೆಯನ್ನ ಅಂದ್ರೆ ಸ್ಟ್ರೇಟ್ ಟು ದ ಪಾಯಿಂಟ್ ಇಷ್ಟಪಡ್ತಾರಲ್ವಾ? ಹೌದು, ಯಾವುದೇ ವಿಚಾರವಿದ್ರೂ ಸುತ್ತಿ ಬಳಸಿ ಮಾತಾಡೋದರ ಬದಲು ನೇರವಾಗಿ ವಿಷಯಕ್ಕೆ ಬರೋದನ್ನ ಇವರು ಗೌರವಿಸ್ತಾರೆ. ನೀವು ಒಳ್ಳೆಯ ಕೆಲಸಗಾರರು ಆದರೆ ಈ ಪ್ರಾಜೆಕ್ಟ್ನಲ್ಲಿ ಸ್ವಲ್ಪ ತಪ್ಪಾಗಿದೆ ಅನ್ನುವಂತಹ ಸ್ಯಾಂಡ್ವಿಚ್ ಫೀಡ್ಬ್ಯಾಕ್ ಇವರಿಗೆ ಬೇಕಿರೋದಿಲ್ಲ ಅನ್ಸುತ್ತೆ. ಖಂಡಿತ ಬೇಕಿರಲ್ಲ. ನೇರವಾಗಿ ತಪ್ಪನ್ನ ಎತ್ತಿ ತೋರಿಸಿದ್ರೆ ಇವರು ಬೇಗ ಸರಿಪಡಿಸ್ಕೊಳ್ತಾರೆ. ಅವರು ಅತ್ಯಂತ ಸ್ವತಂತ್ರವಾಗಿ ಕೆಲಸ ಮಾಡೋಕೆ ಬಯಸುವರು. ಅವರು ವಿನಾಕಾರಣ ಮೀಟಿಂಗ್ಗಳನ್ನ ದ್ವೇಷಿಸ್ತಾರೆ. ಇನ್ನು ಇಂದಿನ ಕಾರ್ಪೊರೇಟ್ ಜಗತ್ತಿನಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿರೋ ಮಿಲೆನಿಯಲ್ಸ್ ಅಥವಾ ಜನರೇಷನ್ ವೈ ಬಗ್ಗೆ ಹೇಳೋದಾದ್ರೆ, ಅವರು ತಂತ್ರಜ್ಞಾನದ ಬೆಳವಣಿಗೆಯ ಜೊತೆಯೇ ಬೆಳೆದವರು. ಇಮೇಲ್, ತ್ವರಿತ ಸಂದೇಶಗಳು, ಡಿಜಿಟಲ್ ಸಂವಹನ ಇವರಿಗೆ ಹೆಚ್ಚು ಒಗ್ಗಿಕೊಂಡಿದೆ. ಇವರಲ್ಲಿರೋ ಇನ್ನೊಂದು ಪ್ರಮುಖ ಗುಣ ಅಂದ್ರೆ ಯಾವುದೇ ಒಂದು ನಿರ್ಧಾರವನ್ನ ಏಕೆ ತೆಗೆದುಕೊಳ್ಳಲಾಗ್ತಿದೆ ಅಂದ್ರೆ ವೈ ಅನ್ನೋ ಕಾರಣವನ್ನ ಅವರು ತಿಳ್ಕೊಳ್ಳೋಕೆ ಬಯಸ್ತಾರೆ. ಹೌದು, ನಾಯಕರು ಕೇವಲ ಆದೇಶ ನೀಡಿದರೆ ಇವರಿಗೆ ಇಷ್ಟವಾಗೋದಿಲ್ಲ. ಆ ಆದೇಶದ ಹಿಂದಿನ ವಿಸ್ತೃತ ಉದ್ದೇಶವನ್ನ ಅಂದ್ರೆ ಪರ್ಪಸ್ ವಿವರಿಸಿದ್ರೆ ಮಾತ್ರ ಅವರು ಆ ಕೆಲಸದಲ್ಲಿ ಸಂಪೂರ್ಣವಾಗಿ ತಮ್ಮನ್ನ ತೊಡಗಿಸ್ಕೊಳ್ತಾರೆ. ಇದು ನಾಯಕತ್ವದ ದೃಷ್ಟಿಯಿಂದ ಬಹಳ ಮುಖ್ಯವಾದ ಅಂಶ. ಕೊನೆಯಲಾಗಿ, ಈಗಷ್ಟೇ ವೃತ್ತಿಜೀವನ ಆರಂಭಿಸುತ್ತಿರುವ ಜನರೇಷನ್ ಝೆಡ್ ಅಂದ್ರೆ 98ರ ನಂತರ ಜನಿಸಿದವರು. ಇವರಂತೂ ಸಂಪೂರ್ಣವಾಗಿ ಸ್ಮಾರ್ಟ್ಫೋನ್ ಮತ್ತು ಇಂಟರ್ನೆಟ್ ಜಗತ್ತಿನಲ್ಲೇ ಬೆಳೆದವರು. ಇವರು ಎಲ್ಲರನ್ನೂ ಒಳಗೊಳ್ಳುವ ಸಂವಹನ, ಇನ್ಕ್ಲೂಸಿವ್ ಕಮ್ಯುನಿಕೇಷನ್ ಮತ್ತು ಕಚೇರಿಯಲ್ಲಿನ ವೈವಿಧ್ಯತೆಗೆ ಅತಿ ಹೆಚ್ಚು ಮೌಲ್ಯ ನೀಡ್ತಾರೆ. ಆದ್ರೆ ಇವರು ಡಿಜಿಟಲ್ ಜಗತ್ತಿನಲ್ಲೇ ಬೆಳೆದಿದ್ರೂ
ಆನ್ಲೈನ್ ಜಗತ್ತಿನ ಅಪಾಯಗಳ ಬಗ್ಗೆ, ಗೌಪ್ಯತೆಯ ಬಗ್ಗೆ ಅವರಿಗೆ ಅರಿವು ಹೆಚ್ಚಾಗಿರುತ್ತಲ್ವಾ? ಹೌದು, ಪ್ರೈವಸಿ ಬಗ್ಗೆ ತುಂಬಾ ಕಾನ್ಷಿಯಸ್ ಆಗಿರ್ತಾರೆ. ಹಾಗಾಗಿ ಅತ್ಯಂತ ಸೂಕ್ಷ್ಮ ವಿಚಾರಗಳಿದ್ರೆ ಯಾವುದೇ ಡಿಜಿಟಲ್ ಹೆಜ್ಜೆಗುರುತು, ಡಿಜಿಟಲ್ ಫುಟ್‌ಪ್ರಿಂಟ್ ಉಳಿಬಾರ್ದು ಅನ್ನೋ ಕಾರಣಕ್ಕೆ ಇಮೇಲ್ ಅಥವಾ ಮೆಸೇಜ್ ಮಾಡೋ ಬದಲು ಮುಖಾಮುಖಿ ಚರ್ಚಿಸಲು ಒಲವು ತೋರ್ತಾರೆ. ಈ ಎಲ್ಲಾ ತಲೆಮಾರುಗಳ ವ್ಯತ್ಯಾಸಗಳನ್ನ ಅರಿತು ಒಬ್ಬ ಮ್ಯಾನೇಜರ್ ತನ್ನ ಸಂವಹನ ಶೈಲಿಯನ್ನ ಬದಲಾಯಿಸ್ಕೊಳ್ಳೋದು, ಕೋಡ್ ಸ್ವಿಚಿಂಗ್ ಮಾಡೋದು ಅತ್ಯಂತ ಕೌಶಲ್ಯದ ಕೆಲಸ. ನಿಖರವಾಗಿ ಈ ಹೊಂದಾಣಿಕೆಯೇ ಅತ್ಯುತ್ತಮ ನಾಯಕನ ಲಕ್ಷಣ. ಸಂವಹನ ಅಂದ್ರೆ ಕೇವಲ ಇತರರನ್ನ ಒಗ್ಗೂಡಿಸೋದು ಮಾತ್ರ ಅಲ್ಲ, ಕೆಲವೊಮ್ಮೆ ನಮ್ಮ ವೈಯಕ್ತಿಕ ಗಡಿಗಳನ್ನ ಅಂದ್ರೆ ಬೌಂಡ್ರೀಸ್ ಕಾಪಾಡಿಕೊಡೋದು ಆಗಿರುತ್ತೆ. ಕಚೇರಿಯ ಬಗ್ಗೆ ಮಾತಾಡುವಾಗ ಪ್ರತಿಯೊಂದು ಸಂಸ್ಥೆಯಲ್ಲೂ ಅನಗತ್ಯವಾಗಿ ಇತರರ ವಿಚಾರಗಳಲ್ಲಿ ಮೂಗು ತೂರಿಸುವವರು ಅಂದ್ರೆ ನೋಸಿ ಪೀಪಲ್ ಇದ್ದೇ ಇರ್ತಾರೆ. ಹೌದು, ಇಂಥವರನ್ನ ಗೌರವಯುತವಾಗಿ ಆದರೆ ದೃಢವಾಗಿ ಹೇಗೆ ನಿಭಾಯಿಸಬೇಕು ಅನ್ನೋದಕ್ಕೆ ಪುಸ್ತಕದಲ್ಲಿ ಕೆಲವು ಪ್ರಾಯೋಗಿಕ ತಂತ್ರಗಳನ್ನ ನೀಡಲಾಗಿದೆ. ಇದು ಪ್ರತಿಯೊಬ್ಬರಿಗೂ ದೈನಂದಿನ ಜೀವನದಲ್ಲಿ ಉಪಯೋಗವಾಗೋ ವಿಚಾರ. ಮೂಗು ತೂರಿಸುವವರನ್ನ ಎದುರಿಸೋದು ಒಂದು ಕಲೆನೇ ಸರಿ. ಅನಗತ್ಯ ಪ್ರಶ್ನೆಗಳನ್ನ ಕೇಳುವವರನ್ನ ನಿಯಂತ್ರಿಸಲು ಲೇಖಕರು 3 ಪ್ರಬಲ ತಂತ್ರಗಳನ್ನ ಸೂಚಿಸಿದ್ದಾರೆ. ಮೊದಲನೆಯದು ಅವರಿಗೆ ಕೆಲಸ ನೀಡುವುದು. ಕಚೇರಿಯಲ್ಲಿ ಯಾರಾದರೂ ಬಂದು ನಿಮ್ಮ ವೈಯಕ್ತಿಕ ವಿಚಾರಗಳ ಬಗ್ಗೆ, ಉದಾಹರಣೆಗೆ ನಿಮ್ಮ ಸಂಬಳದ ಬಗ್ಗೆ ಅಥವಾ ಕೌಟುಂಬಿಕ ವಿಚಾರಗಳ ಬಗ್ಗೆ ಕೆದಕಲು ಶುರು ಮಾಡಿದ ತಕ್ಷಣ ಏನ್ ಮಾಡಬೇಕು? ತಕ್ಷಣ, ಅರೆ ನೀವು ಬಂದಿದ್ದು ಬಹಳ ಒಳ್ಳೇದಾಯ್ತು, ನನಗೆ ಈ ಎಕ್ಸೆಲ್ ಶೀಟ್ ಡೇಟಾ ಎಂಟ್ರಿ ಮಾಡಲು ಸ್ವಲ್ಪ ಸಹಾಯ ಮಾಡ್ತೀರಾ? ತುಂಬಾ ಒತ್ತಡದಲ್ಲಿದ್ದೀನಿ ಅಂತ ಕೇಳ್ಬಿಡೋದು. ಹೌದು, ಮೂಗು ತೂರಿಸೋ ಜನರಿಗೆ ಬೇರೆಯವರ ಕೆಲಸ ಮಾಡೋದು ಅಂದ್ರೆ ಅಲರ್ಜಿ. ಹಾಗಾಗಿ ಅವರು ಮೆಲ್ಲನೆ ಅಲ್ಲಿಂದ ಜಾರಿಕೊಳ್ತಾರೆ. ಇದೊಂದು ರೀತಿಯ ಸೈಕಾಲಜಿಕಲ್ ಜೂಡೋ ಇದ್ದಂತೆ. ಎರಡನೆಯ ತಂತ್ರ ಅಂದ್ರೆ ವಿಷಯಾಂತರ ಮಾಡೋದು ಅಥವಾ ಪ್ರಶ್ನೆಯನ್ನ ಅವರ ಕಡೆಗೆ ತಿರುಗಿಸೋದು, ಫ್ಲಿಪ್ ಇಟ್ ಅರೌಂಡ್. ರಾಜಕಾರಣಿಗಳು ಈ ತಂತ್ರವನ್ನ ಬಹಳ ಸೊಗಸಾಗಿ ಬಳಸ್ತಾರೆ ಅಲ್ವಾ? ಹೌದು, ಅವರು ಕೇಳಿದ ಪ್ರಶ್ನೆಗೆ ಅಸ್ಪಷ್ಟವಾದ ಉತ್ತರ ನೀಡಿ ತಕ್ಷಣವೇ ಅವರ ಬಗ್ಗೆಯೇ ಒಂದು ಪ್ರಶ್ನೆ ಕೇಳೋದು. ಯಾಕಂದ್ರೆ ಮೂಗು ತೂರಿಸೋ ಜನರಿಗೆ ತಮ್ಮ ಬಗ್ಗೆ ಮಾತಾಡ್ಕೊಳ್ಳೋಕೆ, ಕೊಚ್ಚಿಕೊಳ್ಳೋಕೆ ತುಂಬಾ ಇಷ್ಟ ಇರುತ್ತೆ. ಉದಾಹರಣೆಗೆ, ನಿಮ್ಮ ಮದುವೆ ಯಾಕೆ ಮುರಿದು ಬಿತ್ತಿತು ಅಂತ ಯಾರಾದ್ರೂ ಅನಗತ್ಯವಾಗಿ ಕೇಳಿದ್ರೆ, ಅದು ಒಂದು ದೊಡ್ಡ ಕತೆ ಬಿಡಿ, ಆದ್ರೂ ಮೊನ್ನೆ ನೀವು ಯಾವುದೋ ಹೊಸ ಕಾರು ಖರೀದಿಸಿದಿರಿ ಅಂತ ಕೇಳಿದೆ, ಅದರ ಫೀಚರ್ಸ್ ಹೇಗಿದೆ ಅಂತ ವಿಷಯವನ್ನ ಸಂಪೂರ್ಣವಾಗಿ ಬದಲಾಯಿಸೋದು. ಎಕ್ಸಾಕ್ಟ್ಲಿ. ಆ ವ್ಯಕ್ತಿ ತಕ್ಷಣವೇ ತನ್ನ ಕಾರಿನ ಬಗ್ಗೆ ವಿವರಿಸೋಕೆ ಶುರು ಮಾಡ್ತಾನೆ. ಮೂರನೆಯ ಮತ್ತು ಅತ್ಯಂತ ಮೋಜಿನ ತಂತ್ರ ಅಂದ್ರೆ ನೀರಸ ಉತ್ತರ ನೀಡುವುದು, ಬೋರ್ ದೆಮ್ ರಿಜಿಡ್. ಅಂದ್ರೆ ಅವರು ಕೇಳಿದ ಕುತೂಹಲಕಾರಿ ಪ್ರಶ್ನೆಗೆ ಅತ್ಯಂತ ನೀರಸವಾದ, ಸುದೀರ್ಘವಾದ ಮತ್ತು ಎಲ್ಲಿಯೂ ನಿಲ್ಲಿಸದೆ ಒಂದೇ ಸಮನೆ ಉತ್ತರ ಕೊಡೋದು. ಗ್ರೇರಾಕ್ ವಿಧಾನದಂತೆಯೇ ಇದು ಕೆಲಸ ಮಾಡುತ್ತೆ. ಉದಾಹರಣೆಗೆ, ಯಾರಾದರೂ ಕಚೇರಿಯಲ್ಲಿ ಬಂದು ಬಾಸ್ ನಿನ್ನನ್ನ ಯಾಕೆ ಕ್ಯಾಟಿನ್ಗೆ ಕರೆದಿದ್ರು, ಏನಾದ್ರೂ ಪ್ರಾಬ್ಲಮ್ ಆಯ್ತಾ ಅಂತ ಕುತೂಹಲದಿಂದ ಕೇಳಿದ್ರೆ, ಓ, ಬಾಸ್ ಕರೆದಿದ್ದು ಆ ಹೊಸ ಫೈಲಿಂಗ್ ಸಿಸ್ಟಮ್ ಬಗ್ಗೆ ಮಾತಾಡೋಕೆ. ನೋಡಿ, ಮೊದ್ಲು ನಾವು ಬ್ಲೂ ಫೋಲ್ಡರ್ ಬಳಸ್ತಾ ಇದ್ವಿ, ಈಗ ರೆಡ್ ಫೋಲ್ಡರ್ ಬಳಸಬೇಕು, ಅದರಲ್ಲಿ ಎ ಇಂದ ಝೆಡ್ ವರೆಗೆ ಇಂಡೆಕ್ಸ್ ಮಾಡಬೇಕು. ಹೀಗೆ ಎದುರಿನ ವ್ಯಕ್ತಿಗೆ ತಾನು ಯಾಕಾದ್ರೂ ಈ ಪ್ರಶ್ನೆ ಕೇಳಿದೇನೋ ಎನಿಸಿ ತಾನಾಗಿ ಅಲ್ಲಿಂದ ಓಡಿ ಹೋಗುವಂತೆ ಮಾಡೋದು. ಈ ತಂತ್ರವನ್ನ ಒಂದೆರಡು ಬಾರಿ ಬಳಸಿದ್ರೆ ಆ ವ್ಯಕ್ತಿ ಮತ್ತೆಂದೂ ಅನಗತ್ಯ ಪ್ರಶ್ನೆಗಳನ್ನ ಕೇಳೋಕೆ ಬರೋದಿಲ್ಲ. ಖಂಡಿತ. ಈ ತಂತ್ರಗಳು ಕೇವಲ ಮೋಜು ಮಾತ್ರವಲ್ಲ, ನಮ್ಮ ಮಾನಸಿಕ ನೆಮ್ಮದಿಯನ್ನ ಕಾಪಾಡಿಕೊಳ್ಳೋಕೆ ಅತ್ಯಂತ ಅವಶ್ಯಕವಾದ ಸಾಧನಗಳು. ಒಟ್ಟಾರೆಯಾಗಿ ಇಂದಿನ ನಮ್ಮ ಚರ್ಚೆಯಲ್ಲಿ ವಿಶ್ಲೇಷಿಸಿದ ಎಲ್ಲ ಅಂಶಗಳು, ಸಕ್ರಿಯ ಆಲಿಸುವಿಕೆ, ಆದರೆ ಮತ್ತು ಇನ್ನು ಪದಗಳ ಬಳಕೆ, ವ್ಯಕ್ತಿತ್ವದ ಬದಲು ನಡವಳಿಕೆಯ ವಿಮರ್ಶೆ, ತಲೆಮಾರುಗಳ ಸಂವಹನ ಅಂತರ ಮತ್ತು ಗಡಿಗಳನ್ನ ನಿರ್ಮಿಸಿಕೊಳ್ಳೋದು, ಇವೆಲ್ಲವೂ ಸತತ ಅಭ್ಯಾಸದಿಂದ ಮೈಗೂಡಿಸಿಕೊಳ್ಳಬಹುದಾದ ಕೌಶಲ್ಯಗಳು. ಹೌದು, ವಿಜ್ಞಾನದ ಪ್ರಕಾರ ಯಾವುದೇ ಹೊಸ ಅಭ್ಯಾಸವನ್ನ ಮೈಗೂಡಿಸಿಕೊಡಲು ಕನಿಷ್ಠ 21 ದಿನಗಳಿಂದ ಹಿಡಿದು ಕೆಲವೊಮ್ಮೆ 254 ದಿನಗಳವರೆಗೂ ಸಮಯ ಬೇಕಾಗಬಹುದು. ಹಾಗಾಗಿ ಈ ಕೌಶಲ್ಯಗಳನ್ನ ರೂಢಿಸಿಕೊಳ್ಳೋಕೆ ಕನ್ಸಿಸ್ಟೆನ್ಸಿ ಮತ್ತು ತಾಳ್ಮೆ ಬಹಳ ಮುಖ್ಯ. ಸಂವಹನ ಎನ್ನುವುದು ಕೇವಲ ಮಾತಾಡೋ ಪ್ರಕ್ರಿಯೆಯಲ್ಲ, ಅದು ಇತರರನ್ನ ಆಳವಾಗಿ ಅರ್ಥಮಾಡಿಕೊಳ್ಳುವ ಮತ್ತು ಆರೋಗ್ಯಕರ ಸಂಬಂಧಗಳನ್ನು ಬೆಳೆಸುವ ಒಂದು ನಿರಂತರ ಪಯಣ. ಈ 21 ದಿನಗಳ ತಂತ್ರಗಳು ಆ ಪಯಣಕ್ಕೆ ಒಂದು ಭದ್ರ ಬುನಾದಿಯನ್ನ ಒದಗಿಸ್ತವೆ. ನಮ್ಮ ಈ ಆಳವಾದ ವಿಶ್ಲೇಷಣೆಯನ್ನ ಮುಕ್ತಾಯಗೊಳಿಸುವ ಮುನ್ನ ಪುಸ್ತಕದ 13ನೇ ದಿನದ ಅಧ್ಯಾಯದಲ್ಲಿ ಲೇಖಕರು ಪ್ರಸ್ತಾಪಿಸಿರುವ ಒಂದು ಅತ್ಯಂತ ಕುತೂಹಲಕಾರಿ ಮತ್ತು ಆಳವಾದ ಚಿಂತನೆಯನ್ನ ಮೆಲುಕು ಹಾಕೋದು ಸೂಕ್ತ ಅನ್ಸುತ್ತೆ. ಖಂಡಿತ, ಹೇಳಿ. ನಮ್ಮ ಇಂದಿನ ಸಂವಹನ ಶೈಲಿಯು ಶೂನ್ಯದಿಂದ ಹುಟ್ಟಿದ್ದಲ್ಲ,
ಬದಲಾಗಿ ನಮ್ಮ ಬಾಲ್ಯದಲ್ಲಿ ನಮ್ಮ ಪೋಷಕರು ಅಥವಾ ನಮ್ಮನ್ನ ಬೆಳೆಸಿದವರು ನಮ್ಮೊಂದಿಗೆ ಹೇಗೆ ಮಾತಾಡ್ತಾ ಇದ್ರು, ಅವರು ಸಮಸ್ಯೆಗಳನ್ನ ಹೇಗೆ ನಿಭಾಯಿಸ್ತಾ ಇದ್ರು ಅನ್ನೋದರ ಆಧಾರದ ಮೇಲೆ ರೂಪಿತವಾಗಿರುತ್ತೆ. ಇದು ನಿಜಕ್ಕೂ ನಾವು ಗಮನಹರಿಸಬೇಕಾದ ಸೂಕ್ಷ್ಮ ವಿಚಾರ. ನಾವು ಅರಿವಿಲ್ಲದೆಯೇ ನಮ್ಮ ಪೋಷಕರ ಸಂವಹನದ ನಿಯಮಗಳನ್ನ ನಕಲು ಮಾಡಿರ್ತೀವಿ. ಒಂದು ವೇಳೆ ಪೋಷಕರು ಕೋಪವನ್ನ ಒಳಗೆ ಅದುಮಿಟ್ಟುಕೊಂಡು ನೇರವಾಗಿ ಮಾತಾಡದೆ ಪ್ಯಾಸಿವ್ ಅಗ್ರೆಸಿವ್ ಆಗಿ ವರ್ತಿಸುವರಾಗಿದ್ರೆ, ನಾವು ಕೂಡ ವಯಸ್ಕರಾದ ಮೇಲೆ ನಮ್ಮ ಕಚೇರಿಯಲ್ಲಿ ಅಥವಾ ಸಂಗಾತಿಯೊಡನೆ ಅದೇ ರೀತಿಯಲ್ಲಿ ಸಮಸ್ಯೆಗಳನ್ನ ಎದುರಿಸೋಕೆ ಕಲ್ತಿರ್ತೀವಿ. ಆ ಹಳೆಯ ನಿಯಮಗಳು ನಮ್ಮ ಇಂದಿನ ವೃತ್ತಿ ಹಾಗೂ ವೈಯಕ್ತಿಕ ಜೀವನವನ್ನ ನಿಯಂತ್ರಿಸ್ತಾ ಇರ್ತವೆ. ಹಾಗಾದರೆ ಇದು ಆಳವಾಗಿ ಚಿಂತಿಸಬೇಕಾದ ವಿಷಯ. ಬಾಲ್ಯದಿಂದಲೂ ಅರಿವಿಲ್ಲದೆ ಕಲಿತು ಪಾಲಿಸುತ್ತಿರುವ ನಮ್ಮ ಇಂದಿನ ಸಂಬಂಧಗಳನ್ನ ಹಾಗೂ ವೃತ್ತಿಜೀವನದ ಬೆಳವಣಿಗೆಯನ್ನ ನಿರ್ಬಂಧಿಸುತ್ತಿರುವ ಆ ಸಂವಹನದ ಹಳೆಯ ನಿಯಮಗಳು ಯಾವುವು? ಹೌದು, ನಾವು ಇದುವರೆಗೂ ಕಟ್ಟುನಿಟ್ಟಾಗಿ ಪಾಲಿಸಿಕೊಂಡು ಬಂದಿದ್ದ ಆ ಹಳೆಯ ನಿಯಮಗಳ ಪುಸ್ತಕವನ್ನ ಈಗ ಸಂಪೂರ್ಣವಾಗಿ ಹರಿದು ಹಾಕಿ ಹೊಸದಾಗಿ ಸಕಾರಾತ್ಮಕವಾದ ಮತ್ತು ಆರೋಗ್ಯಕರವಾದ ಹೊಸ ನಿಯಮಗಳನ್ನ ಬರೆದುಕೊಂಡ್ರೆ ನಮ್ಮ ವೃತ್ತಿ ಮತ್ತು ವೈಯಕ್ತಿಕ ಜೀವನ ಯಾವ ಎತ್ತರಕ್ಕೆ ಬೆಳೆಯಬಹುದು? ಈ ಒಂದು ಪ್ರಬಲವಾದ ಆಲೋಚನಾ ಲಹರಿಯನ್ನ ನಮ್ಮ ಕೇಳುಗರಿಗೆ ಬಿಡುತ್ತಾ ಇಂದಿನ ಈ ಆಳವಾದ ವಿಶ್ಲೇಷಣೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಮುಂದಿನ ವಿಶ್ಲೇಷಣೆಯಲ್ಲಿ ಭೇಟಿಯಾಗುವವರೆಗೆ ಈ ಹೊಸ ನಿಯಮಗಳ ಬಗ್ಗೆ ಚಿಂತನೆ ಮುಂದುವರಿಯುತ್ತದೆ.